ಭಾರತ ಅಂದ್ರೆ ಏನ್ ಬೇಕಾದರೂ ಮಾತಾಡಬಹುದು. ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಬಹುದು. ಹೀಗೆ ಅನ್ಕೊಂಡಿದ್ರೆ ಅದು ತಪ್ಪು. ಅದು ಮುಗಿದು ಹೋದ ಕಾಲ. ಈಗೇನಿದ್ರು ಮುಟ್ಟಿದ್ರೆ ತಟ್ಟುವಂತ ಕಾಲ. ಸುಳ್ಳು ಸುದ್ದಿ ಸೊಳ್ಳೆ ಪಾಕಿಸ್ತಾನದ ಮನೆದೇವರು. ಸೂರ್ಯ ಹುಟ್ಟೋದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ನಿತ್ಯ ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಪುಂಗೋದೆ ಈ ದೇಶದ ಯೂಟ್ಯೂಬ್ ಚಾನೆಲ್ಗಳ ಕಾಯಕ. ಇಂಥ ದಗಲ್ಬಾಜಿ ಚಾನೆಲ್ಗಳ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕ್ನ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿದ್ದವರಿಗೆ ಕೇಂದ್ರ ಬಿಗ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಭಾರತದಲ್ಲಿ ಬೀಗ ಹಾಕಲಾಗಿದೆ. ಭಾರತದ ವಿರುದ್ಧ ದ್ವೇಷ, ನಕಲಿ ಸುದ್ದಿ ಪ್ರಸಾರ, ಕೋಮು ಉದ್ವಿಗ್ನತೆ ಪ್ರಚೋದನೆ, ಭಾರತದ ಸಾರ್ವಭೌಮತ್ವ ಭದ್ರತೆಯನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದ ಪಾಕ್ನ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಹೊಗೆ ಹಾಕಲಾಗಿದೆ. ಮಾಜಿ ಕ್ರಿಕೆಟಿಗ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್, ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನೆಲ್ ಸೇರಿ 16 ಪಾಕಿಸ್ತಾನಿ ಯೂಟ್ಯೂಬ್ ವಾಹಿನಿಗಳನ್ನ ನಿಷೇಧಿಸಿದೆ. ಬ್ಯಾನ್ ಆದ ಆ 16 ಚಾನೆಲ್ಗಳು ಯಾವುದು ಅಂತ ನೋಡೋದಾದ್ರೆ ಡಾನ್ ನ್ಯೂಸ್, ಸಮಾ ಟಿವಿ, ಸಮಾ ಸ್ಪೋರ್ಟ್ಸ್, ದಿ ಪಾಕಿಸ್ತಾನ್ ರೆಫರೆನ್ಸ್, ಉಜೈರ್ ಕ್ರಿಕೆಟ್, ರಾಜೀನಾಮಾ, ಎಆರ್ಐ ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ರಫ್ತಾರ್, ಸುನೋ ನ್ಯೂಸ್, ಶೋಯಬ್ ಅಖ್ತರ್, ಸನಾ ಅಮ್ಜಾದ್, ಬಸಿತ್ ಅಲಿ, ಉಮರಾ ಸಿನಿಮಾ ಚಾನೆಲ್ಗೆ ಭಾರತದಲ್ಲಿ ನಿಷೇಧ ಹೇರಲಾಗಿದೆ. ಪಾಕಿಸ್ತಾನದ ರಾಜಕೀಯ ವಿಶ್ಲೇಷಕಿ ಪತ್ರಕರ್ತೆ ಆರ್ಸು ಕಾಜ್ಮಿ ಖಾತೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನು ಇರ್ಷಾದ್ ಭಟ್ಟಿ, ಆಶ್ಮಾ ಶಿರಾಜಿ, ಉಮರ್ ಚೀಮಾ, ಮುನೀಫ್ ಫಾರೂಕ್ನಂತಹ ಪತ್ರಕರ್ತರು ನಿರ್ವಹಿಸುತ್ತಿರುವ ಯೂಟ್ಯೂಬ್ ಚಾನೆಲ್ಗಳಿಗೂ ಭಾರತೀಯ ಬಳಕೆದಾರರಿಗೆ ನಿರ್ಬಂಧಿಸಲಾಗಿದೆ. ಈ ನಿಷೇಧಿತ ಚಾನೆಲ್ಗಳು ಸುಮಾರು 6,30,00,000 ಚಂದಾದಾರರನ್ನು ಹೊಂದಿದ್ವಂತೆ. ಸದ್ಯ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಕ್ರಮದ ಭಾಗವಾಗಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಲಾಗಿದೆ. ಈ ಕ್ರಮದ ಮೂಲಕ ಭಾರತ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ ಮಾಡಿದಂತಾಗಿದೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಭಾರತ ಅಂದ್ರೆ ಏನ್ ಬೇಕಾದರೂ ಮಾತಾಡಬಹುದು. ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಬಹುದು. ಹೀಗೆ ಅನ್ಕೊಂಡಿದ್ರೆ ಅದು ತಪ್ಪು. ಅದು ಮುಗಿದು ಹೋದ ಕಾಲ. ಈಗೇನಿದ್ರು ಮುಟ್ಟಿದ್ರೆ ತಟ್ಟುವಂತ ಕಾಲ. ಸುಳ್ಳು ಸುದ್ದಿ ಸೊಳ್ಳೆ ಪಾಕಿಸ್ತಾನದ ಮನೆದೇವರು. ಸೂರ್ಯ ಹುಟ್ಟೋದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ನಿತ್ಯ ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಪುಂಗೋದೆ ಈ ದೇಶದ ಯೂಟ್ಯೂಬ್ ಚಾನೆಲ್ಗಳ ಕಾಯಕ. ಇಂಥ ದಗಲ್ಬಾಜಿ ಚಾನೆಲ್ಗಳ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕ್ನ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿದ್ದವರಿಗೆ ಕೇಂದ್ರ ಬಿಗ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಭಾರತದಲ್ಲಿ ಬೀಗ ಹಾಕಲಾಗಿದೆ. ಭಾರತದ ವಿರುದ್ಧ ದ್ವೇಷ, ನಕಲಿ ಸುದ್ದಿ ಪ್ರಸಾರ, ಕೋಮು ಉದ್ವಿಗ್ನತೆ ಪ್ರಚೋದನೆ, ಭಾರತದ ಸಾರ್ವಭೌಮತ್ವ ಭದ್ರತೆಯನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದ ಪಾಕ್ನ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಹೊಗೆ ಹಾಕಲಾಗಿದೆ. ಮಾಜಿ ಕ್ರಿಕೆಟಿಗ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್, ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನೆಲ್ ಸೇರಿ 16 ಪಾಕಿಸ್ತಾನಿ ಯೂಟ್ಯೂಬ್ ವಾಹಿನಿಗಳನ್ನ ನಿಷೇಧಿಸಿದೆ. ಬ್ಯಾನ್ ಆದ ಆ 16 ಚಾನೆಲ್ಗಳು ಯಾವುದು ಅಂತ ನೋಡೋದಾದ್ರೆ ಡಾನ್ ನ್ಯೂಸ್, ಸಮಾ ಟಿವಿ, ಸಮಾ ಸ್ಪೋರ್ಟ್ಸ್, ದಿ ಪಾಕಿಸ್ತಾನ್ ರೆಫರೆನ್ಸ್, ಉಜೈರ್ ಕ್ರಿಕೆಟ್, ರಾಜೀನಾಮಾ, ಎಆರ್ಐ ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ರಫ್ತಾರ್, ಸುನೋ ನ್ಯೂಸ್, ಶೋಯಬ್ ಅಖ್ತರ್, ಸನಾ ಅಮ್ಜಾದ್, ಬಸಿತ್ ಅಲಿ, ಉಮರಾ ಸಿನಿಮಾ ಚಾನೆಲ್ಗೆ ಭಾರತದಲ್ಲಿ ನಿಷೇಧ ಹೇರಲಾಗಿದೆ. ಪಾಕಿಸ್ತಾನದ ರಾಜಕೀಯ ವಿಶ್ಲೇಷಕಿ ಪತ್ರಕರ್ತೆ ಆರ್ಸು ಕಾಜ್ಮಿ ಖಾತೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನು ಇರ್ಷಾದ್ ಭಟ್ಟಿ, ಆಶ್ಮಾ ಶಿರಾಜಿ, ಉಮರ್ ಚೀಮಾ, ಮುನೀಫ್ ಫಾರೂಕ್ನಂತಹ ಪತ್ರಕರ್ತರು ನಿರ್ವಹಿಸುತ್ತಿರುವ ಯೂಟ್ಯೂಬ್ ಚಾನೆಲ್ಗಳಿಗೂ ಭಾರತೀಯ ಬಳಕೆದಾರರಿಗೆ ನಿರ್ಬಂಧಿಸಲಾಗಿದೆ. ಈ ನಿಷೇಧಿತ ಚಾನೆಲ್ಗಳು ಸುಮಾರು 6,30,00,000 ಚಂದಾದಾರರನ್ನು ಹೊಂದಿದ್ವಂತೆ. ಸದ್ಯ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಕ್ರಮದ ಭಾಗವಾಗಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಲಾಗಿದೆ. ಈ ಕ್ರಮದ ಮೂಲಕ ಭಾರತ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ ಮಾಡಿದಂತಾಗಿದೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ.
ಭಾರತ ಅಂದರೆ ಏನು ಬೇಕಾದರೂ ಮಾತಾಡಬಹುದು, ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಬಹುದು. ಹೀಗೆ ಅಂದ್ಕೊಂಡಿದ್ರೆ ಅದು ತಪ್ಪು. ಅದು ಮುಗಿದು ಹೋದ ಕಾಲ. ಈಗೇನಿದ್ರೂ ಮುಟ್ಟಿದ್ರೆ ತಟ್ಟುವಂಥ ಕಾಲ. ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಸುಳ್ಳೆ ಪಾಕಿಸ್ತಾನದ ಮನೆದೇವರು. ಸೂರ್ಯ ಹುಟ್ಟೋದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ನಿತ್ಯ ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಪುಂಗೋದೆ ಈ ದೇಶದ ಯೂಟ್ಯೂಬ್ ಚಾನೆಲ್ಗಳ ಕಾಯಕ. ಇಂಥ ದಗಲ್ಬಾಜಿ ಚಾನೆಲ್ಗಳ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಪಾಪರ್ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕ್ನ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿದ್ದವರಿಗೆ ಕೇಂದ್ರ ಬಿಗ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಭಾರತದಲ್ಲಿ ಬೀಗ ಹಾಕಲಾಗಿದೆ. ಭಾರತದ ವಿರುದ್ಧ ದ್ವೇಷ, ನಕಲಿ ಸುದ್ದಿ ಪ್ರಸಾರ, ಕೋಮು ಉದ್ವಿಗ್ನತೆ ಪ್ರಚೋದನೆ, ಭಾರತದ ಸಾರ್ವಭೌಮತ್ವ ಭದ್ರತೆಯನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದ ಪಾಕ್ನ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಹೊಗೆ ಹಾಕಲಾಗಿದೆ. ಮಾಜಿ ಕ್ರಿಕೆಟಿಗ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್, ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನೆಲ್ ಸೇರಿ 16 ಪಾಕಿಸ್ತಾನಿ ಯೂಟ್ಯೂಬ್ ವಾಹಿನಿಗಳನ್ನು ನಿಷೇಧಿಸಿದೆ. ಬ್ಯಾನ್ ಆದ ಆ 16 ಚಾನೆಲ್ಗಳು ಯಾವುದು ಅಂತ ನೋಡೋದಾದ್ರೆ ಡಾನ್ ನ್ಯೂಸ್, ಸಮಾ ಟಿವಿ, ಸಮಾ ಸ್ಪೋರ್ಟ್ಸ್, ದಿ ಪಾಕಿಸ್ತಾನ್ ರೆಫರೆನ್ಸ್, ಉಜೈರ್ ಕ್ರಿಕೆಟ್, ರಾಜೀನಾಮಾ, ಎಆರ್ಐ ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ರಫ್ತಾರ್, ಸುನೋ ನ್ಯೂಸ್, ಶೋಯಬ್ ಅಖ್ತರ್, ಸನಾ ಅಮ್ಜಾದ್, ಬಸಿತ್ ಅಲಿ, ಉಮರ ಸಿನಿಮಾ ಚಾನೆಲ್ಗೆ ಭಾರತದಲ್ಲಿ ನಿಷೇಧ ಹೇರಲಾಗಿದೆ. ಪಾಕಿಸ್ತಾನದ ರಾಜಕೀಯ ವಿಶ್ಲೇಷಕಿ ಪತ್ರಕರ್ತೆ ಆರ್ಸು ಕಾಜ್ಮಿ ಖಾತೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನು ಇರ್ಷಾದ್ ಭಟ್ಟಿ, ಆಶ್ಮಾ ಶಿರಾಜಿ, ಉಮರ್ ಚೀಮಾ, ಮುನೀಫ್ ಫಾರೂಕ್ನಂತಹ ಪತ್ರಕರ್ತರು ನಿರ್ವಹಿಸುತ್ತಿರುವ ಯೂಟ್ಯೂಬ್ ಚಾನೆಲ್ಗಳಿಗೂ ಭಾರತೀಯ ಬಳಕೆದಾರರಿಗೆ ನಿರ್ಬಂಧಿಸಲಾಗಿದೆ. ಈ ನಿಷೇಧಿತ ಚಾನೆಲ್ಗಳು ಸುಮಾರು 6,30,00,000 ಚಂದಾದಾರರನ್ನು ಹೊಂದಿದ್ವಂತೆ. ಸದ್ಯ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಕ್ರಮದ ಭಾಗವಾಗಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಲಾಗಿದೆ. ಈ ಕ್ರಮದ ಮೂಲಕ ಭಾರತ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ ಮಾಡಿದಂತಾಗಿದೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಭಾರತ ಅಂದರೆ ಏನು ಬೇಕಾದರೂ ಮಾತಾಡಬಹುದು, ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಬಹುದು. ಹೀಗೆ ಅಂದ್ಕೊಂಡಿದ್ರೆ ಅದು ತಪ್ಪು. ಅದು ಮುಗಿದು ಹೋದ ಕಾಲ. ಈಗೇನಿದ್ರೂ ಮುಟ್ಟಿದ್ರೆ ತಟ್ಟುವಂಥ ಕಾಲ. ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಸುಳ್ಳೆ ಪಾಕಿಸ್ತಾನದ ಮನೆದೇವರು. ಸೂರ್ಯ ಹುಟ್ಟೋದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ನಿತ್ಯ ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಪುಂಗೋದೆ ಈ ದೇಶದ ಯೂಟ್ಯೂಬ್ ಚಾನೆಲ್ಗಳ ಕಾಯಕ. ಇಂಥ ದಗಲ್ಬಾಜಿ ಚಾನೆಲ್ಗಳ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಪಾಪರ್ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕ್ನ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿದ್ದವರಿಗೆ ಕೇಂದ್ರ ಬಿಗ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಭಾರತದಲ್ಲಿ ಬೀಗ ಹಾಕಲಾಗಿದೆ. ಭಾರತದ ವಿರುದ್ಧ ದ್ವೇಷ, ನಕಲಿ ಸುದ್ದಿ ಪ್ರಸಾರ, ಕೋಮು ಉದ್ವಿಗ್ನತೆ ಪ್ರಚೋದನೆ, ಭಾರತದ ಸಾರ್ವಭೌಮತ್ವ ಭದ್ರತೆಯನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದ ಪಾಕ್ನ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಹೊಗೆ ಹಾಕಲಾಗಿದೆ. ಮಾಜಿ ಕ್ರಿಕೆಟಿಗ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್, ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನೆಲ್ ಸೇರಿ 16 ಪಾಕಿಸ್ತಾನಿ ಯೂಟ್ಯೂಬ್ ವಾಹಿನಿಗಳನ್ನು ನಿಷೇಧಿಸಿದೆ. ಬ್ಯಾನ್ ಆದ ಆ 16 ಚಾನೆಲ್ಗಳು ಯಾವುದು ಅಂತ ನೋಡೋದಾದ್ರೆ ಡಾನ್ ನ್ಯೂಸ್, ಸಮಾ ಟಿವಿ, ಸಮಾ ಸ್ಪೋರ್ಟ್ಸ್, ದಿ ಪಾಕಿಸ್ತಾನ್ ರೆಫರೆನ್ಸ್, ಉಜೈರ್ ಕ್ರಿಕೆಟ್, ರಾಜೀನಾಮಾ, ಎಆರ್ಐ ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ರಫ್ತಾರ್, ಸುನೋ ನ್ಯೂಸ್, ಶೋಯಬ್ ಅಖ್ತರ್, ಸನಾ ಅಮ್ಜಾದ್, ಬಸಿತ್ ಅಲಿ, ಉಮರ ಸಿನಿಮಾ ಚಾನೆಲ್ಗೆ ಭಾರತದಲ್ಲಿ ನಿಷೇಧ ಹೇರಲಾಗಿದೆ. ಪಾಕಿಸ್ತಾನದ ರಾಜಕೀಯ ವಿಶ್ಲೇಷಕಿ ಪತ್ರಕರ್ತೆ ಆರ್ಸು ಕಾಜ್ಮಿ ಖಾತೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನು ಇರ್ಷಾದ್ ಭಟ್ಟಿ, ಆಶ್ಮಾ ಶಿರಾಜಿ, ಉಮರ್ ಚೀಮಾ, ಮುನೀಫ್ ಫಾರೂಕ್ನಂತಹ ಪತ್ರಕರ್ತರು ನಿರ್ವಹಿಸುತ್ತಿರುವ ಯೂಟ್ಯೂಬ್ ಚಾನೆಲ್ಗಳಿಗೂ ಭಾರತೀಯ ಬಳಕೆದಾರರಿಗೆ ನಿರ್ಬಂಧಿಸಲಾಗಿದೆ. ಈ ನಿಷೇಧಿತ ಚಾನೆಲ್ಗಳು ಸುಮಾರು 6,30,00,000 ಚಂದಾದಾರರನ್ನು ಹೊಂದಿದ್ವಂತೆ. ಸದ್ಯ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಕ್ರಮದ ಭಾಗವಾಗಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಲಾಗಿದೆ. ಈ ಕ್ರಮದ ಮೂಲಕ ಭಾರತ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ ಮಾಡಿದಂತಾಗಿದೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ.
ಭಾರತ ಅಂದರೆ ಏನು ಬೇಕಾದರೂ ಮಾತಾಡಬಹುದು, ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಬಹುದು. ಹೀಗೆ ಅಂದ್ಕೊಂಡಿದ್ರೆ ಅದು ತಪ್ಪು. ಅದು ಮುಗಿದು ಹೋದ ಕಾಲ. ಈಗೇನಿದ್ರೂ ಮುಟ್ಟಿದ್ರೆ ತಟ್ಟುವಂಥ ಕಾಲ. ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಸುಳ್ಳೆ ಪಾಕಿಸ್ತಾನದ ಮನೆದೇವರು. ಸೂರ್ಯ ಹುಟ್ಟೋದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ನಿತ್ಯ ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಪುಂಗೋದೆ ಈ ದೇಶದ ಯೂಟ್ಯೂಬ್ ಚಾನೆಲ್ಗಳ ಕಾಯಕ. ಇಂಥ ದಗಲ್ಬಾಜಿ ಚಾನೆಲ್ಗಳ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಪಾಪರ್ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕ್ನ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿದ್ದವರಿಗೆ ಕೇಂದ್ರ ಬಿಗ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಭಾರತದಲ್ಲಿ ಬೀಗ ಹಾಕಲಾಗಿದೆ. ಭಾರತದ ವಿರುದ್ಧ ದ್ವೇಷ, ನಕಲಿ ಸುದ್ದಿ ಪ್ರಸಾರ, ಕೋಮು ಉದ್ವಿಗ್ನತೆ ಪ್ರಚೋದನೆ, ಭಾರತದ ಸಾರ್ವಭೌಮತ್ವ ಭದ್ರತೆಯನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದ ಪಾಕ್ನ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಹೊಗೆ ಹಾಕಲಾಗಿದೆ. ಮಾಜಿ ಕ್ರಿಕೆಟಿಗ ರಾಹುಲ್ ಪಿಂಡಿ ಎಕ್ಸ್‌ಪ್ರೆಸ್, ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನೆಲ್ ಸೇರಿ 16 ಪಾಕಿಸ್ತಾನಿ ಯೂಟ್ಯೂಬ್ ವಾಹಿನಿಗಳನ್ನ ನಿಷೇಧಿಸಿದೆ. ಬ್ಯಾನ್ ಆದ ಆ 16 ಚಾನೆಲ್ಗಳು ಯಾವುದು ಅಂತ ನೋಡೋದಾದ್ರೆ ಡಾನ್ ನ್ಯೂಸ್, ಸಮಾ ಟಿವಿ, ಸಮಾ ಸ್ಪೋರ್ಟ್ಸ್, ದಿ ಪಾಕಿಸ್ತಾನ್ ರೆಫರೆನ್ಸ್, ಉಜೈರ್ ಕ್ರಿಕೆಟ್, ರಾಜೀನಾಮಾ, ಎಆರ್ಐ ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ರಫ್ತಾರ್, ಸುನೋ ನ್ಯೂಸ್, ಶೋಯಬ್ ಅಖ್ತರ್, ಸನಾ ಅಮ್ಜಾದ್, ಬಸಿತ್ ಅಲಿ, ಉಮರ ಸಿನಿಮಾ ಚಾನೆಲ್ಗೆ ಭಾರತದಲ್ಲಿ ನಿಷೇಧ ಹೇರಲಾಗಿದೆ. ಪಾಕಿಸ್ತಾನದ ರಾಜಕೀಯ ವಿಶ್ಲೇಷಕಿ ಪತ್ರಕರ್ತೆ ಆರ್ಸು ಕಾಜ್ಮಿ ಖಾತೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನು ಇರ್ಷಾದ್ ಭಟ್ಟಿ, ಆಶ್ಮಾ ಶಿರಾಜಿ, ಉಮರ್ ಚೀಮಾ, ಮುನೀಫ್ ಫಾರೂಕ್ನಂತಹ ಪತ್ರಕರ್ತರು ನಿರ್ವಹಿಸುತ್ತಿರುವ ಯೂಟ್ಯೂಬ್ ಚಾನೆಲ್ಗಳಿಗೂ ಭಾರತೀಯ ಬಳಕೆದಾರರಿಗೆ ನಿರ್ಬಂಧಿಸಲಾಗಿದೆ. ಈ ನಿಷೇಧಿತ ಚಾನೆಲ್ಗಳು ಸುಮಾರು 6,30,00,000 ಚಂದಾದಾರರನ್ನು ಹೊಂದಿದ್ವಂತೆ. ಸದ್ಯ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಕ್ರಮದ ಭಾಗವಾಗಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಲಾಗಿದೆ. ಈ ಕ್ರಮದ ಮೂಲಕ ಭಾರತ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್ ಮಾಡಿದಂತಾಗಿದೆ. ರಾಘವೇಂದ್ರ ಬೋಳಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಭಾರತ ಅಂದರೆ ಏನು ಬೇಕಾದರೂ ಮಾತಾಡಬಹುದು, ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಬಹುದು. ಹೀಗೆ ಅಂದ್ಕೊಂಡಿದ್ರೆ ಅದು ತಪ್ಪು. ಅದು ಮುಗಿದು ಹೋದ ಕಾಲ. ಈಗೇನಿದ್ರೂ ಮುಟ್ಟಿದ್ರೆ ತಟ್ಟುವಂಥ ಕಾಲ. ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಸುಳ್ಳೆ ಪಾಕಿಸ್ತಾನದ ಮನೆದೇವರು. ಸೂರ್ಯ ಹುಟ್ಟೋದಿಂದ ಹಿಡಿದು ಸೂರ್ಯ ಮುಳುಗೋವರೆಗೂ ನಿತ್ಯ ಭಾರತದ ವಿರುದ್ಧ ಬಾಯಿಗೆ ಬಂದಂಗೆ ಪುಂಗೋದೆ ಈ ದೇಶದ ಯೂಟ್ಯೂಬ್ ಚಾನೆಲ್ಗಳ ಕಾಯಕ. ಇಂಥ ದಗಲ್ಬಾಜಿ ಚಾನೆಲ್ಗಳ ವಿರುದ್ಧ ಇದೀಗ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಪಾಪರ್ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಪಾಕ್ನ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿದ್ದವರಿಗೆ ಕೇಂದ್ರ ಬಿಗ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಭಾರತದಲ್ಲಿ ಬೀಗ ಹಾಕಲಾಗಿದೆ. ಭಾರತದ ವಿರುದ್ಧ ದ್ವೇಷ, ನಕಲಿ ಸುದ್ದಿ ಪ್ರಸಾರ, ಕೋಮು ಉದ್ವಿಗ್ನತೆ ಪ್ರಚೋದನೆ, ಭಾರತದ ಸಾರ್ವಭೌಮತ್ವ ಭದ್ರತೆಯನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದ ಪಾಕ್ನ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಹೊಗೆ ಹಾಕಲಾಗಿದೆ. ಮಾಜಿ ಕ್ರಿಕೆಟಿಗ ರಾಹುಲ್ ಪಿಂಡಿ ಎಕ್ಸ್‌ಪ್ರೆಸ್, ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನೆಲ್ ಸೇರಿ 16